ಏನು ಹೇಳಲ್ವಾ? ಮಾತಾಡಿ ಮಾತಾಡಿ. ನಾಚಿಕೆನಾ? ಹೇಳ್ಚನ ನಾಚಿಕೆನಾ? ಇನ್ನಾದ್ರೂ ಮಾತಾಡ್ಕೊಳ್ಳಿ. ಸ್ಮೈಲ್.
ಅಷ್ಟೇ ಸಾಕ. ಸ್ವರ್ಣ, ಸುನಿಲ, ಏನನ್ನು ಮಾಡುತ್ತಿರುವಿರಿ? ಗೆಳೆಯನಂದು ಸಲಿಗೆಯಿಂದ ಹತ್ತಿರ ಬಿಟ್ಟ ಹೋದರೆ ನನ್ನ ತಂಗಿಯನ್ನು ಕೈ ಹಾಕಿದೀಯಾ? ಸ್ವರ್ಣ, ಇದೇನಮ್ಮ ನೀ ಕಲಿತ ಬಂದಿದ್ದು? ಅಣ್ಣ, ನಾವಿಬ್ರು ಒಬ್ಬರಿಗೊಬ್ಬರು ಪ್ರೀತಿಸ್ತಾ ಇದ್ದೀವಿ. ಜಗನ್ನಾಥ್, ನಾನು ಕೂಡ ಇವಳನ್ನು ತುಂಬಾ ಪ್ರೀತಿಸುತ್ತಿದ್ದೇನೆ. ನಿನ್ನ ಒಪ್ಪಿಗೆ ಆದರೆ ಮದುವೆಯಾಗಲು ಸಿದ್ಧ. ಹೌದಣ್ಣ, ಒಪ್ಪಿಗೆ ಕೊಡೋಣ, ನಾವಿಬ್ಬರು ಮದುವೆ ಆಗಲು. ಓಹೋ, ಇಲ್ಲಿಗೆವರೆಗೆ ಬಂದಿದೆ ನಿಮ್ಮ ಪ್ರೇಮದ ನಟನೆ. ಸ್ವರ್ಣ, ಇವರು ಅಗರ್ಭ ಶ್ರೀಮಂತರಿವರು. ಊರ ದೊರೆಯಂತೆ ಮೆರೆಯುತ್ತಿರುವ ಪೊಲೀಸ್ ಪಾಟೀಲ ರಾಮಜ್ಜನ ಮಗ ಇವರು. ಎಂತವರು ಸ್ನೇಹ ಮಾಡುವುದು ಕಾಗೆ ಕೋಗಿಲಾಗಬಹುದಮ್ಮ, ಎರಡೂ ಒಂದೇ. ನೋಡು ಸ್ವರ್ಣ, ಶ್ರೀಮಂತರಾದ ಇವರಿಗೆ ವರದಕ್ಷಿಣ ಹಣವನ್ನು ಕೊಡೋದಕ್ಕೆ ನನ್ನ ಹತ್ತಿರ ದುಡ್ಡ ಇಲ್ಲ. ತಂಗಿ ಹೊರಟು ಹೋಗೋಣ. ನಿಲ್ಲು ಜಗನ್ನಾಥ್, ಶ್ರೀಮಂತನೆಂಬ ಅಹಂಕಾರ ನನ್ನಲ್ಲಿದ್ದರೆ ನಿನ್ನ ಕೂಡ ಸ್ನೇಹವನ್ನೇ ಬೆಳೆಸುತ್ತಿರಲಿಲ್ಲ. ನೀನು ಒಬ್ಬ ಶ್ರೀಮಂತನೆಂದು ಗೊತ್ತು, ಆದರೆ ವರದಕ್ಷಿಣೆ ಕೇಳಲಾರೆ. ವರದಕ್ಷಿಣೆಗೆ ನಮ್ಮ ಮನೆಯಲ್ಲಿ ಎಲ್ಲರೂ ವಿರೋಧಿಗಳೇ. ಸುಸಪ್ಲರಾದ ಹೆಣ್ಣೊಂದಿದ್ದರೆ ಅದೇ ನನಗೆ ವರದಕ್ಷಿಣೆಯನ್ನು ಕೊಡುವುದು ಬೇಡ. ನಿನ್ನ ತಂಗಿಯನ್ನು ಕೊಟ್ಟು ಪುಣ್ಯ ಕಟ್ಟಿಕೊಡು ಮಾರಾಯ. ನೋಡು ಸುನೀಲ, ಇದ್ದ ವಿಷಯವನ್ನು ಹೇಳಿದರೆ ನಿನ್ನ ಮನಸ್ತಾಪ ಉಂಟಾಗಬಹುದು. ಆದರೆ ನಿಮ್ಮ ಮನೆಯಲ್ಲಿ ಬಸವರಾಜ ಮತ್ತು ನಿಮ್ಮ ಅತ್ತಿಗೆ ಸಾವಿತ್ರಮ್ಮ ಖಂಡಿತವಾಗಿ ಈ ಮದುವೆಗೆ ಒಪ್ಪುವುದಿಲ್ಲ. ಪಾಪ, ನಾನೇನು ತಪ್ಪು ಮಾಡಿದ್ದೆ ಹೀಗೆಂದು ವಿಚಾರ ಮಾಡುತ್ತಿದ್ದಾರೆ. ಏನು ನಿಮ್ಮ ತಂದೆ ಮತ್ತು ನಿಮ್ಮ ಅಣ್ಣ ಒಪ್ಪದಿದ್ದರೆ ನಿಮ್ಮ ಅತ್ತಿಗೆ ಮತ್ತು ನಿಮ್ಮ ತಮ್ಮ ಬಸವರಾಜ ಮದುವೆಗೆ ಒಪ್ಪುವುದಿಲ್ಲ. ಏಕೋ ಈ ಸಂಬಂಧವನ್ನು ಬಿಟ್ಟು ಬಿಡಿಸ್ತೇನೆ ಅನ್ನಿಸ್ತದೆ. ಜಗನ್ನಾಥ್, ಯಾರ ಒಪ್ಪಿಗೆ ಅವಶ್ಯಕತೆಯೂ ನನಗಿಲ್ಲ. ಒಪ್ಪಿದರೆ ಒಳತು, ಒಪ್ಪದಿದ್ದರೆ ನಾನೇ ಸ್ವತಃ ಸುವರ್ಣನ ರಿಜಿಸ್ಟರ್ ಮ್ಯಾರೇಜ್ ಮುಖಾಂತರ ಮದುವೆಯಾಗಿ ಬರುತ್ತೇನೆ. ಈಗಲಾದರೂ ಒಪ್ಪಿಗೆ? ನೋಡು ಸುನೀಲ, ನನ್ನ ತಂಗಿ ಏನು ಅರಿಯದ ಮುದ್ದು ಬಾಲೆ. ಇವಳಿಗೆ ಮದುವೆ ಮಾಡಿ ಕೊಡುವುದೆಂದರೆ ನನ್ನ ಮನಸ್ಸಿಗೆ ಏಕೋ ಬೇಜಾರಾಗುತ್ತಿದೆ. ನಿಮ್ಮ ಮನೆಯಲ್ಲಿ ಇಲ್ಲದ ಸಲ್ಲಾದ ಅಪರಾಧವನ್ನು ಕೊಟ್ಟರೆಂದು ಹೇಗೆಂದು ವಿಚಾರ ಮಾಡುತ್ತಿದ್ದೇನೆ. ಯೋಚನೆ ಮಾಡಬೇಡ ಮಿತ್ರ, ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನಿನ್ನ ತಂಗಿಯನ್ನು ಪ್ರೀತಿಸುತ್ತೇನೆ. ಒಂದು ವೇಳೆ ನಮ್ಮ ಮನೆಯಲ್ಲಿ ಇದಕ್ಕೆ ಅಡ್ಡಿವಾಗಿ ನಡೆದರೆ ಅಂದೇ ಆ ಮನೆ ಇಬ್ಬಾಗ ಮಾಡುವೆ. ಸೋದರನಾಗಿದ್ದ ಸೋದರತ್ವನು ಇಬ್ಬಾಗ ಮಾಡುವೆ. ಇದಕ್ಕೆ ನಾ ತಪ್ಪಿ ನಡೆದಿದ್ದೆ ಆದರೆ ನನ್ನ ತಂದೆಗೆಲ್ಲ ಹುಟ್ಟಿಲ್ಲ ಎಂದು ತಿಳಿದುಕೋ. ಈಗಲಾದರೂ ಒಪ್ಪಿಗೆ? ಆಗಲಿ ಸುನಿಲ, ನಿನ್ನ ಮಾತಿನಂತೆ ಮದುವೆ ಸಿದ್ಧಪಡಿಸುವ ನಡಿ. ನನಗೆ ಜರ ಕೆಲಸವಿದೆ, ನಾನು ಹೋಗಿಬಿಡುತ್ತೇನೆ. ಊಟ ಮಾಡ್ಕೊಂಡು ಹೋಗಿ ಬನ್ನಿ. ನಡೆಸೋಣ, ಆಗಲಿ, ಊಟ ಮಾಡಿಕೊಂಡೇ ಹೋಗುತ್ತೇನೆ. ಎಷ್ಟೊಂದು ಬೇಗ ಹೊಂದಿಕೊಂಡು ಬಿಟ್ಟಿರುವೆ.